ಬೆಟ್ಟ ಅಂತ ರೈಸಿನಾ ಹಿಲ್ ಭಾಳ ಪ್ರಸಿದ್ಧ ಇದ್ದಂಥದ್ದು. ಇಲ್ಲೇ ಎಲ್ಲ ಆಫೀಸ್ಗಳಿದ್ದಾವೆ, ಅಧಿಕಾರಿಗಳು ಎಲ್ಲ ಇಲಾಖೆಗಳಿದ್ದಾವೆ. ಎಲ್ಲ ಇಲಾಖೆಗಳು ಹೆಚ್ಚು ಕಡಿಮೆ ಮೇಲ್ಮೇಲೆ ಅದು ಈ ಸೋಲೋ ಸಂದರ್ಭದಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಗೃಹ ಖಾತೆ ಅಲ್ಲಿ ಡಾಕ್ಯುಮೆಂಟ್ಸ್ಗಳು ಈ ಒಂದು ಈಗಾಗಲೇ CBI IT ಅಂತ ಹೇಳ್ತೀನಿ ನಿಮಗೀಗ ED ಸಾಕಷ್ಟು ದಾಳಿ ಮಾಡಿದವ್ರಿ ಈ ಒಂದು ಏನಪ್ಪ ಅಂದರೆ ವ್ಯಾಪಾರಿಗಳ ಮೇಲೆ. ಆದ್ರೆ ಇಲ್ಲೇ ಯಾಕೆ ಹಿಂಗೆ ಆಗ್ತದೆ ಅನ್ನೋದು ಇನ್ನೂ ಅದ್ರ ಉತ್ತರ ಸಿಕ್ಕಿಲ್ಲ. ಮತ್ತು ಈಗ ನೋಟಿಸ್ ಏನು 17,000 ನೋಟಿಸ್ಗಳಿಗೆ 1 ತಿಂಗಳಲ್ಲಿ 2 ತಿಂಗಳು ಬಂದಿದ್ದಾವಲ್ಲ, ಇವೆಲ್ಲ ವ್ಯಾಪಾರಿಗಳಿಗೆ ಹೋಗಿದ್ದಾವು, ವ್ಯಾಪಾರಿಗಳಿಗೆ ಕೊಟ್ಟಿದ್ದಾರ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅದೇನೂ ಇರಲಿ, ಈಗಲ್ಲೇ ಬೆಂಕಿ ಹೇಗಾಗಿ ಹೆಂಗೆ ಹೊತ್ಕೊಂಡಿತ್ತು, ಇದಕ್ಕೆ ಕಾರಣ ಏನು, ಇದನ್ನು ಬಿಡಿಸೋರು ಯಾರ? ಯಾಕೆ ಹಿಂದಿನ ಇತಿಹಾಸದ ಸ್ವತಂತ್ರ ಪಾರ್ಟಿಗಳು ಅವತ್ತು ಅಂದಂದ ಸೋಲು ಲಕ್ಷಣ ಕಂಡಾಗ ಏನಪ್ಪ ಅಂದ್ರೆ ಸುಡು ಕೆಲಸ ಮಾಡಿದ್ದಾರೆ. ವಾಜಪೇಯಿ ಅವರಾಗಿರ್ಬೋದು, ಚಂದ್ರಶೇಖರ್ ಅವರಾಗಿರ್ಬೋದು, VP ಸಿಂಗ್ ಅವರಾಗಿರ್ಬೋದು, ರಾಜೀವ್ ಗಾಂಧಿ ಅವರಾಗಿರ್ಬೋದು, ಅದು ಹಿಂದಿನ ಕೆಲವು ಘಟನೆಗಳು ಸಹಿತ ರೆಫರ್ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಆಯಾ ಸರ್ಕಾರಗಳು ಸೋಲ್ತಾವೆ. ಈ ಸರ್ಕಾರ ಸೋಲ್ತದೇನು, ಇವರು ತಮ್ಮ ಕುಕರ್ಮದ ದಾಖಲೆಗಳನ್ನು ಸುಟ್ಟಾಕ್ತಾ ಇದ್ದಾರೇನೋ ಅನ್ನೋ ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ಆದ್ರೆ ಇದ್ರ ಕಡೆ ವಿಶೇಷ ಲಕ್ಷ್ಯ ಇಲ್ಲದಂಗೆ ಮತ್ತು ನಮ್ಮ ಮೋದಿ ಮತ್ತು ಶಾ ಸರ್ಕಾರ ನಾವು 400 ದಾಡ್ತೀವಿ, ವಿ ಶುಡ್ ಪಾಸ್ ದ 400 ಅಂತ ಹೇಳ್ತಾ ಇದ್ದಾರೆ. ಮತ್ತು ಅವಾಜ್ ಜೋರು ಮಾಡ್ತಾ ಇದ್ದಾರೆ. ಯಾಕೆ? ಒಂದು ಕಡೆ ಸುಡು ಕೆಲಸ ನಡೆದ, ಇನ್ನೊಂದು ಕಡೆ 400 ಪಾರ. ಯಾಕಂದ್ರೆ ಈಗ ಟೀಕಾಕಾರರು ಟೀಕಾ ಮಾಡಿ ನೆಗೆದಿದ್ರು, ಇವ್ರದ್ದು ಇನ್ನೂ 400 ರಂಗ ಕಾಣೋದಿಲ್ಲ ರೀ, ಅದಕ್ಕೆ ಮೌನ ಆಗ್ತಾ ಇದ್ದಾರೆ ಅಂತೇಳಿ ಅದಕ್ಕೆ ಉತ್ತರ ಕೊಡೋಂಗೆ ಮತ್ತೆ ಜೋರು ಮಾಡಿದ್ದಾರೆ. ಅದು ನಿನ್ನಂತೆ ನಿಮ್ಗೆ ಗೊತ್ತದ, ನಮ್ಮ ದೇಶದ ಪ್ರಧಾನಿ ಮೋದಿಯವರು ಬನಾರಸ್ಗೆ 3ನೇ ಸಲ ನಿಂತಿದ್ದಾರೆ, ನಾಮಿನೇಷನ್ ಸಲ್ಲಿಸಿದ್ದಾರೆ. ಜೊತೆಗೆ ದಲಿತರು, OBC, ಮಹಿಳೆಯರ ಪರವಾಗಿ, ಬ್ರಾಹ್ಮಣರ ಪರವಾಗಿ ಅನೇಕ ಜನರ ಕರ್ಕೊಂಡೋಗಿ ತಮ್ಮ ಒಂದು ಫೋರ್ಸ್ ತೋರಿಸೋ ಪ್ರಯತ್ನ ಮಾಡಿದ್ದಾರೆ ನಮ್ಮ ಮೋದಿಯವರು. ಅದೇ ಕಾಲಕ್ಕೆ ನಮ್ಮ ಶಾರವರು ನೋಡ್ರಿ, ಶಾರವರು ತಮ್ಮ ಭಾಷಣದಲ್ಲಿ ಹೇಳ್ತಾ ಇದ್ದಾರೆ, ಈಗ ಏನು 381 ಈಗ ಅದು 4ನೇ ಹಂತದ ಎಲೆಕ್ಷನದಲ್ಲೇ 381ರಲ್ಲಿ ನಾವು 270 ಗೆಲ್ತೀವಿ, ನಮ್ಮ ಹಿಡಿಯವರು ಯಾರಿಲ್ಲ. ವಿ ವಿಲ್ ಹ್ಯಾವ್ ವಿನ್, ವಿ ಹ್ಯಾವ್ ವಿನ್, ವಿ ಹ್ಯಾವ್ ಒನ್. ಎದ್ದೆ ಬಿಟ್ಟಿವಿ ನಾವು. ನಿಜವಾಗಿ 270 ಬಂದು ನಾವು ಇವರಿಗೆ, ಆದರೂ ಫೋರ್ಸಾಗಿ ಹೇಳ್ತಾ ಇದ್ದಾರೆ. ಅದೇ ಕಾಲಕ್ಕೆ ಸುಡು ಕೆಲಸ ನಡೀತಾ ಇದೆ. ಒಂದು ಕಡೆ ಸುಡು ಕೆಲಸ ನಡೀತದೆ, ಇನ್ನೊಂದು ಕಡೆ ಇವರು ನಮ್ಮ ಏನಪ್ಪ ಅಂತಂದ್ರೆ ಶಾರವರು ನಾವು ಗೆದ್ದಿದ್ದೀವಿ, ನಾವು ಗೆಲ್ತೀವಿ. ಒಂದಿನ ಅದ್ಭುತ ಏನಪ್ಪ ಅಂತಂದ್ರೆ ನಿಮಗೆ ಹೇಳುವಂಥದ್ದು, ಈ ಒಂದು 381 ಏನು ಇಲೆಕ್ಷನ್ ಆದಲ್ಲ 4 ಹಂತದಲ್ಲ, ಈ 4 ಹಂತದಲ್ಲೇ ನಮ್ಮ ರಾಜೀವ್ ಅವ್ರ ಕಾಲದಲ್ಲೇ 400 ದಾಟಿ ಬಂದಿದ್ದರು. ರಾಜೀವ್ ಅವರು ಫಸ್ಟ್ ಟೈಮ್ ಅವ್ರ ತಾಯಿ ತಿರ್ಕೊಂಡ ನಂತರ ನಡೆದಂಥ ಚುನಾವಣೆಯಲ್ಲಿ 400ಕ್ಕೂ ಮೇಲ್ಪಟ್ಟು ಬಂದಾಗೂ ಸಹಿತ ಅವ್ರದ್ದು ಆ ಸಂದರ್ಭದಲ್ಲಿ 187-90 ಬಂದಿದ್ದು ಅಂತ ರೆಕಾರ್ಡ್ಸ್ಗಳಿದ್ದಾವೆ. ಆದರೆ ಇವತ್ತು ನಮ್ಮ ಶಾರ್ ಅವ್ರು ಹೇಳ್ತಾರೆ 380 ನಾವು 270 ಈಗಾಗಲೇ ಗೆದ್ದು ಬಿಟ್ಟಿವಿ. ಹಂಗಾದ್ರೆ ಈ ತಮಿಳ್ನಾಡಿನಾಗ ಮತ್ತು ಅದೇ ಕಾಲಕ್ಕೆ ಕೇರಳದಲ್ಲೇ ಅಲ್ಲಿ ನೋಡ್ರಿ 39, 20 ಎಷ್ಟಾಯ್ತು ರೀ, 59 ಆಯಿತು. ಅಲ್ಲೇ ಕಳೆದ ಚುನಾವಣೆಗಳಲ್ಲಿ 0 ತೊಗೊಂಡಾರೆ, 0 ಅಲ್ಲೂ ಗೆದ್ದು ಬಿಟ್ರೆ ಪೂರ್ತಿಯಾಗೆ. ಆದರೂ ಹೇಳ್ತಾ ಇದ್ದಾರೆ ಅಷ್ಟೇ ಆಗ್ರಿ. ಇನ್ನೊಂದು ನೋಡ್ರಿ, 2019 ಎಲೆಕ್ಷನ್ದಲ್ಲ ಏನಪ್ಪ ಅಂತಂದ್ರೆ 2014ರಲ್ಲೇ BJP ಇದ್ದಿದ್ದು, ಅದು NDA ಇದ್ದಿದ್ದು 187 ಸೀಟ್ ಗೆದ್ದದ್ರಿ ಈ ಒಂದು 381ರೊಳಗೆ. ಇನ್ನು ಅದೇ ಕಾಲಕ್ಕೆ ಮೋದಿಯವ್ರು ಗಾಡಿತು ಜೋರ್ದಾರಾಗಿ. ಮೋದಿಯವರು ಏನಪ್ಪ ಅಂತಂದ್ರೆ ಇಡೀ ದೇಶವನ್ನು ಅಲ್ಲಾಡಿಸ್ತಾ ಇದ್ರು ಆ ಸಂದರ್ಭದಲ್ಲಿ. ಅಂಥ ಸಂದರ್ಭದಲ್ಲಿ 187 ಆಗಿತ್ತು. ಮುಂದೆ 2019ರೊಳಗೆ ಆ್ಯಬ್ಸಲ್ಯೂಟ್ ಮೆಜಾರಿಟಿ ಮಾಡ್ಕೊಂಡಾಗ ಅಲ್ಲಿ ಆಳಿದಾಗ 206 ಆಗಿತ್ತು. ಆದರೆ ಇವತ್ತು ಹೇಳ್ತಾ ಇದ್ದಾರೆ ಇವರು 270 ದಾಟಿದ್ರು ನಾವು ಅಂತ. ಸಾಧ್ಯನೇ ಇದ್ದಾವೆ ಅಂದ್ರೆ ಅವ್ರಿಗೂ ಅವ್ರ ಮಾಧ್ಯಮ ವಿಶ್ವಾಸ ಇಲ್ದಂಗೆ ಆಗೋಗ್ಬಿಟ್ಟದು. ಆದರೆ ಜನಕ್ಕೆ ನಮಿಸೋ ಪ್ರಯತ್ನ ಮಾಡ್ತಾಯಿದ್ದಾರೆ. ನಾವು ಇವಾಗಲೇ ಗೆದ್ದೀವಿ, ನಮ್ಮ ಗೌರ್ಮೆಂಟ್ ಆತು ಅಂತ ಹೇಳ್ತಾ ಇದ್ದಾರೆ ಶಾರು. ಆಗಲಿ ಅವ್ರ ಬಾಹಿರ್ಗಲಿ ಹಂಗಾಗಲಿ, ಆದರೆ ವಾಸ್ತವ ಹಾಗಾಗಿ ನಿಮ್ದು ಆಗಕ್ಕಾಯ್ತಿದ್ರೆ ಅಲ್ಲಿ ಯಾಕೆ ಸುಡಾಕೆ ಹಚ್ಚಿದ್ರಿ ಅನ್ನೋ ಉತ್ತರ ಹುಡುಕ್ಬೇಕಾಗಿದೆ. ಇದು ಯಾಕೆ ಆಕಸ್ಮಿಕನೋ ಅಥವಾ ನಿಜವಾಗಿಯೂ ಪ್ರೀ ಪ್ಲ್ಯಾನಡೋ? ಇನ್ನೊಂದು ಮಾತನ್ನು ಅವರು ಭಾಳ ಗಮನಿಸಬೇಕಾಗಿದೆ. ಅಧಿಕಾರ